ದಾವಣಗೆರೆ ಬೈ ಎಲೆಕ್ಷನ್ನಿನ ಚರ್ಚೆ ಮಾಡ್ತಾ ಇದ್ದೀವಿ. ಸಾದಿಕ್ ಪೈಲ್ವಾನ್ ನಾಮಿನೇಷನ್ ವಾಪಸ್ ತೆಗೆಸೋದಕ್ಕೆ ಆಗಲೇ ಇಲ್ಲ. ಪ್ರಶಾಂತ್ ನಾಥ್ ಜೊತೆಗೆ ನಮ್ಮ ಆನಂದ್ ಬೈದನ ಮನೆ ಕೂಡ ಜಾಯ್ನ್ ಆಗಿದ್ದಾರೆ. ಆನಂದ್, ಜಮೀರ್ ಅಹ್ಮದ್ ಖಾನ್ರಿಗೆ ಜವಾಬ್ದಾರಿ ವಹಿಸಲಾಗಿತ್ತು. ಈ ವಿಷಯದಲ್ಲಿ ಜಮೀರ್ ಅಹ್ಮದ್ ಖಾನ್ರಿಗೂ ಸಚಿವ ಎಸ್ ಮಲ್ಲಿಕಾರ್ಜುನ್ರಿಗೂ ಏನೇನು ಮಾತುಕತೆ ಆಗಿತ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂದರು, ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಇವ್ರು ಯಾರು ಅಂತ ಎಸ್ ಮಲ್ಲಿಕಾರ್ಜುನ್ ಅಂದರು, ಎಲ್ಲ ಆಗಿತ್ತು. ಜಮೀರ್ ಅಹ್ಮದ್ ಖಾನು ದಾವಣಗೆರೆಗೆ ಹೋಗಿ ಕನ್ವಿನ್ಸ್ ಮಾಡೋ ಪ್ರಯತ್ನನೂ ಮಾಡಲಿಲ್ಲ. ಕನ್ವಿನ್ಸ್ ಆಗ್ತಿದ್ರೋ ಬಿಡ್ತಿದ್ರೋ ಸೆಕೆಂಡ್ರಿ, ಒಂದು ಪ್ರಯತ್ನ ಈ ಕಡೆಯಿಂದ ಗಟ್ಟಿಯಾಗಿ ನಡೀತು ಅನ್ನೋದು ಕೂಡ ಆಗಲಿಲ್ಲ. ಎಸ್ ಅಜಿತ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೊಡ್ಡ ಸಂಖ್ಯೆಯ ಮುಸ್ಲಿಂ ಮತದಾರರ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಎಲ್ಲವನ್ನೂ ಕೂಡ ಲೈಟರ್ ವೇದಲ್ಲಿ ತೆಗೆದುಕೊಂಡು ಕಾಣ್ತಾ ಇದೆ. ಯಾಕೆಂದರೆ ಸಾದಿಕ್ ನಾಮಪತ್ರ ಸಲ್ಲಿಸುವ ಮುಂಚಿತವಾಗಿ ಅವ್ರು ಹೇಳಿದರು, ನಮಗೆ ಪಕ್ಷದಿಂದ ಅನ್ಯಾಯ ಆಗಿದೆ, ನಾನು ಕಲ್ಲು ಬಂಡಿ ಅಂತ ಇರ್ತೇನೆ ಕಣದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಸೊ ಅವರು ಕೂಡ ಅಧಿಕೃತವಾಗಿ ಅವರ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿಲ್ಲ. ಅವರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಜಮೀರ್ ಅಹ್ಮದ್ ಅವ್ರಿಗೆ ಹೇಳಿದರು. ಜಮೀರ್ ಅಹ್ಮದ್ ಅವರು ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ದಂಗಿಲ್ಲ. ನಿನ್ನೆ ಕಾಂಗ್ರೆಸ್ ಪಾಳೆ ಹೇಳ್ತಾ ಇದ್ದಂತೂ ತುಮಕೂರು ಮತ್ತು ಸಿರಾ ಮಧ್ಯದಲ್ಲಿ ಜಮೀರ್ ಅಹ್ಮದ್ ಅವರು ಇದ್ದು, ಅವರು ದಾವಣಗೆರೆಯ ಯಾರು ಮುಸ್ಲಿಂ ಅಭ್ಯರ್ಥಿಗಳು 23 ಜನ ಯಾರಿದ್ದಾರೋ ಅವರೆಲ್ಲರೂ ಕೂಡ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹೋಟ್ಲಲ್ಲಿ ಕೂತು ಅವರೆಲ್ಲರೂ ಕೂಡ ಕರೆಸಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಿನ್ನೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಜಮೀರ್ ಅಹ್ಮದ್ ಅವರು ಸದನಕ್ಕೂ ಕೂಡ ಬರಲಿಲ್ಲ. ಅಂತಿಮವಾಗಿ ಅವರು ಎಲ್ಲರೂ ಕೂಡ ಕನ್ವಿನ್ಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಸಾದಿಕ್ ಸೇರಿದಾಗೆ ಯಾರನ್ನೂ ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಮಾಡಲೇ ಇಲ್ಲ. ಜಮೀರ್ ಅಹ್ಮದ್ ಅವರಿಗೆ ಈ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಬೇಸರ ಇದ್ದದ್ದು ಭಾಳ ಸ್ಪಷ್ಟವಾಗಿದೆ. ಯಾಕಂದರೆ ಅವರು ಆರಂಭಿಕವಾಗಿ ಹೇಳಿದರು ಮುಸ್ಲಿಮರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳು ಕೂಡ ಈ ಕ್ಷೇತ್ರದ ಟಿಕೆಟನ್ನು ಬದಲಾವಣೆ ಮಾಡುವ ಚಾನ್ಸ್ ಇದ್ದರೆ ಮುಖ್ಯಮಂತ್ರಿಗೆ ಮುಸ್ಲಿಮರಿಗೆ ಕೊಡ್ತಕ್ಕ ಸೂಕ್ತ ಅಂತಕ್ಕ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಇಷ್ಟಾಗಿಯೂ ಕೂಡ ಕೆಲವೊಂದಷ್ಟು ಬದಲಾವಣೆಯ ನಂತರದಲ್ಲಿ ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಕಳೆದ ಶನಿವಾರ ನಡೆದಂಥ ತಡರಾತ್ರಿ ನಡೆದ ಸಭೆಯಲ್ಲಿ ಅಂತಿಮವಾಗಿ ಶಾಮನೂರು ಕುಟುಂಬಕ್ಕೆ ಕೊಡ್ತಕ್ಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಆದರೆ ಇಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾದ ಪ್ರಶ್ನೆ ಅಂತಂದರೆ, ಸಿಗ್ಗಾಂವ್ ಚುನಾವಣೆಯ ರೀತಿಯಲ್ಲಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ನಿರ್ಧಾರ ಮಾಡಿದಂಥ ಅಜಂಪುರ್ ಖಾದ್ರಿ ಅವರನ್ನ ಸಮಾಧಾನಪಡಿಸ್ತಕ್ಕಂಥ ಅವರಿಗೊಂದು ಸ್ಪಷ್ಟವಾದ ನಿಗಮ ಮಾಡಲಿಕ್ಕೆ ಕೊಡ್ತೇವೆ ಅಂತಕ್ಕಂಥ ಭರವಸೆ ಕೊಡುವ ಪ್ರಯತ್ನವನ್ನು ಹೇಗೆ ಮಾಡಲಾಗಿತ್ತು, ಅದೇ ರೀತಿ ಸಾದಿಕ್ ಅವರಿಗೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಭರವಸೆ ಕೊಡುವ ಪ್ರಯತ್ನವನ್ನು ಈ ಸರ್ಕಾರ ಮಾಡಲೇ ಇಲ್ಲ. ಮುಖ್ಯಮಂತ್ರಿಗಳು ಸೇರಿದಾಗೆ ಅವರ ಆಪ್ತ ಬಳದಲ್ಲಿರ್ತಕ್ಕ ಸಚಿವರಾಗಲಿ ಅಥವಾ ನಾಯಕರಾಗಲಿ ಯಾರೂ ಕೂಡ ಸಾದಿಕ್ವನ್ನು ಸಂಪರ್ಕ ಮಾಡೋದಾಗಲಿ ಅಥವಾ ನಿಮಗೆ ಈ ಸರ್ಕಾರದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹುದ್ದೆಯನ್ನು ಕೊಡ್ತೇವೆ ಹಾಗಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವೂ ಕೂಡ ಆಗಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಏನು ಆಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಸಿಗ್ಗಾಂವದಲ್ಲಿ ಯಾವ ರೀತಿ ನಿರ್ಧಾರಗಳಾಗ್ತಿತ್ತೋ ಆಗಿದೆಯೋ ಅದೇ ರೀತಿ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಸಾದಿಕ್ ಅವರು ನಾಮಪತ್ರ ವಾಪಸ್ ಪಡಿತಾ ಇದ್ರು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ಭಾಳ ಮುಖ್ಯವಾಗಿ ಜಮೀರ್ ಅಹ್ಮದ್ ಅವರಿಗೆ ಮಲ್ಲಿಕಾರ್ಜುನ್ ಅವರು ಆಡಿರ್ತಕ್ಕಂಥ ಮಾತುಗಳು ತೀವ್ರ ಬೇಸರಕ್ಕೆ ಕಾರಣವಾಗಿತ್ತು. ನನ್ನ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿ ಇವ್ರು ಯಾರು ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಜಮೀರ್ ಅಹ್ಮದ್ ಅವರು ಕೂಡ ಅಷ್ಟು ಆಸಕ್ತಿಯಿಂದ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನೊಂದು ಭಾಳ ಪ್ರಮುಖವಾಗಿ ಎಲ್ಲವೂ ಕೂಡ ಸರಿಯಾಗಿಬಿಡುತ್ತೆ, ನಾವು ಅಂದ್ಕೊಂಡಾಗ ಎಲ್ಲವೂ ಕೂಡ ಆಗಿಬಿಡುತ್ತೆ, ಮುಸ್ಲಿಮರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ನಾಮಪತ್ರವನ್ನು ವಾಪಸ್ ಪಡಿತಾರೆ ಅಂತಕ್ಕಂಥ ಧೋರಣೆಯನ್ನು ಮಲ್ಲಿಕಾರ್ಜುನ್ ಅವರು ಕೂಡ ಇಟ್ಕೊಂಡಂಗೆ ಕಾಣ್ತಾ ಇದೆ. ಅವರು ನಿನ್ನೆ ಮತ್ತು ಇವತ್ತು ಮುಸ್ಲಿಂ ನಾಯಕರನ್ನು ಸಮಾಧಾನಪಡಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಅದರ ಬದಲಾಗಿ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಶಿರಡಿಗೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಲ್ಲಿಕಾರ್ಜುನ್ ಮಾಡಿದ್ದಾರೆ. ಅಂದರೆ ಅತ್ಯಂತ ಕ್ರೂಷಲ್ ಆಗಿರ್ತಕ್ಕಂಥ ದಿನದಂದು ಕ್ಷೇತ್ರದಲ್ಲಿ ಇದ್ದು ಮುಸ್ಲಿಂ ನಾಯಕರನ್ನು ಸಮಾಧಾನಪಡಿಸಬೇಕಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅಂತಕ್ಕಂಥ ರೀತಿಯಲ್ಲಿ ನಡೆದುಕೊಂಡಿರುವುದು ಕೂಡ ಎಲ್ಲೋ ಒಂದು ಕಡೆ ಮುಸ್ಲಿಂ ನಾಯಕರೇ ಬೇಸರಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕ ಸಚಿವರುಗಳು ಈ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ ತಮಗಾಗಿರ್ತಕ್ಕಂಥ ಒಂದಷ್ಟು ಹಿನ್ನಡೆಯ ಕಾರಣಕ್ಕಾಗಿ ಈ ಕ್ಷೇತ್ರದ ಫಲಿತಾಂಶವನ್ನು ಅವರೇ ನಿರ್ಧಾರ ಮಾಡಿಕೊಳ್ಳಿ ಅನ್ನುವ ರೀತಿಯಲ್ಲಿ ಆ ಒಂದು ಧೋರಣೆ. ಎಸ್ ಆನಂದ್, ಪ್ಲೀಸ್ ಕಂಟಿನ್ಯೂ. ಈ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕ ಸಚಿವರುಗಳಿಗೆ ಒಂದಷ್ಟು ಬೇಸರ ಇದೆ. ಮುಸ್ಲಿಮರಿಗೆ ಕೊಡಬೇಕಾಗಿತ್ತು ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದರು. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಆಪ್ತ ಸಚಿವರು ಯಾರಿದ್ದಾರೆ ಅವರು ಬಾಗಲಕೋಟೆ ಕ್ಷೇತ್ರದ ಬಗ್ಗೆ ತೋರ್ತಾ ಇರತಕ್ಕಂಥ ಏನು ಆಸಕ್ತಿ ಏನಿದೆಯಲ್ಲ ಆ ಆಸಕ್ತಿಯನ್ನು ಈ ಕ್ಷೇತ್ರಕ್ಕೆ ತೋರ್ತಾ ಇಲ್ಲ. ಯಾಕೆಂದರೆ ಈ ಕ್ಷೇತ್ರದ ಬಗ್ಗೆ DCM DK ಶಿವಕುಮಾರ್ ಅವರು ಒಂದಷ್ಟು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ರು. ಶಾಮನೂರು ಕುಟುಂಬಕ್ಕೆ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಕೂಡ ಹಿಡಿದಿದ್ರು. ಅವರು ಕೊಟ್ಟಂಥ ರೀಸನ್ ಅಂದರೆ ಸುಮಾರು 20-26 ವರ್ಷಗಳ ಕಾಲ KPCC ಖಜಾಂಚಿಯಾಗಿ ಶಾಮನೂರು ಶಿವಶಂಕರ್ ಅವರು ಕೆಲಸ ಮಾಡಿದ್ರು.
ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಅನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಕೊಡಲೇಬೇಕು ಅಂತಕ್ಕಂಥ ಡಿಮಾಂಡನ್ನು ಕೂಡ ಡಿ ಕೆ ಶಿವಕುಮಾರ್ ಅದು ಸಭೆಯಲ್ಲಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಹಾಗಾಗಿ ಡಿ ಕೆ ಶಿವಕುಮಾರ್ ಆಸಕ್ತಿ ಈ ಕ್ಷೇತ್ರದಲ್ಲಿ ಇದ್ದಂಥ ಕಾರಣಕ್ಕಾಗಿ ಉಳಿದಿರ್ತಕ್ಕಂಥ CM ಪಾಳದಲ್ಲಿ ಗುರುಸ್ಕೊಂಡಿದ್ದ ಸಚಿವರುಗಳು ಈ ಕ್ಷೇತ್ರದ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದಾರೆ ಅನ್ನುವ ರೀತಿಯ ವಾತಾವರಣ ಈಗ ಸೃಷ್ಟಿಯಾಗ್ತಿರುವಂಥದ್ದು. ಹಾಗಾಗಿ ಇಲ್ಲಿಯ ಫಲಿತಾಂಶದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಆಸಕ್ತಿ ಇದೆ ಅಂತಕ್ಕಂಥದ್ದನ್ನು ಸಹಜವಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗೆ ನಿಜವಾಗ್ಲೂ ಕೂಡ ದಾವಣಗೆರೆ ಬಗ್ಗೆ ಆಸಕ್ತಿ ಇದ್ದದೇ ಆಗಿದ್ರೆ ಅವರು ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕೊಡ್ತಾ ಇರಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಯಾಕೆಂದ್ರೆ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಮಟ್ಟ ಆಸಕ್ತಿ ಇತ್ತು. ಖಾದ್ರಿ ಅವರಿಗೆ ಒಂದು ಸ್ಥಾನಮಾನ ಕೊಡೋ ವಿಚಾರದಲ್ಲಿ ಕೊನೆ ಹಂತವರಿಗೂ ಕೂಡ ಪ್ರಯತ್ನವನ್ನು ಮಾಡಿದ್ರು. ಸ್ವಾಮೀಜಿಗಳು ಎದುರಾಕೊಂಡು ತಮ್ಮ ಪಕ್ಷದ ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಅಷ್ಟರ ಮಟ್ಟ ಆಸಕ್ತಿ ದಾವಣಗೆರೆಯ ದಕ್ಷಿಣದ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಆಪ್ತ ಬಳಗದ ಸಚಿವರುಗಳಿಗೆ ಇದ್ದಂತೆ ಕಾಡ್ತಾ ಇಲ್ಲ. ಹಾಗಾಗಿ ಜಮೀರ್ ಅಹ್ಮದ್ ಅವರ ಆಸಕ್ತಿಯನ್ನು ಗಮನಿಸ್ತಾ ಇದ್ರೆ ಅವರು ತೆರೆಮರೆಯಲ್ಲಿ ಯಾವ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು ಆ ಪ್ರಯತ್ನಗಳನ್ನು ಮಾಡದೇ ಇರೋದನ್ನು ಗಮನಿಸ್ತಾ ಇದ್ರೆ ಈ ಕ್ಷೇತ್ರದ ಬಗ್ಗೆ ಮುಖ್ಯಮಂತ್ರಿ ಪಾಳ್ಯ ಎಲ್ಲೋ ಒಂದು ಕಡೆ ನಿರಾಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ನೇರವಾದ ಅರ್ಥ ಕಾಂಗ್ರೆಸ್ನ ಬಣ ಬಡಿದಾಟ ಬಹಿರಂಗಗೊಳ್ತು ಅಂತ ಅಲ್ವಾ? ಎಸ್, ಖಂಡಿತವಾಗಲೂ ಕೂಡ ಟಿಕೆಟ್ ಹಂಚಿಕೆಯಿಂದ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಏನು ಡಿಸ್ಟರ್ಬೆನ್ಸ್ ಏನಿತ್ತು, ಎರಡು ಬಣಗಳ ಮಧ್ಯೆ ಇರತಕ್ಕ ತಿಕ್ಕಾಟ ಏನಿತ್ತು, ಇದು ಅಂತಿಮವಾಗಿ ನಾಮಪತ್ರವನ್ನು ವಾಪಸ್ ಪಡೆಯತಕ್ಕಂಥ ಒಂದು ಪ್ರಯತ್ನ ಮಾಡುವ ಸಂದರ್ಭದಲ್ಲೂ ಕೂಡ ಅದು ಸ್ಪಷ್ಟವಾಗಿ ಬಹಿರಂಗ ಆಗಿದೆ ಅಂತಕ್ಕಂಥ ಕೂಡ ತಪ್ಪಾಗಲಾರದು. ಜಮೀರ್ ಅಹ್ಮದ್ ಅಂತಂದರೆ ಅವರೆಲ್ಲರನ್ನೂ ಕೂಡ ಕನ್ವಿನ್ಸ್ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆನ ಕಾಂಗ್ರೆಸ್ ಪಾರ್ಟಿ ಇಟ್ಕೊಂಡಿತ್ತು. ಜಮೀರ್ ಅಹ್ಮದ್ ಅವರು ಕಳೆದ 2 ದಿನಗಳಿಂದ ಯಾವ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಜಮೀರ್ ಅಹ್ಮದ್ ಯಾರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತನ್ನು ಚಾಚುದವೇ ಪಾಲನೆ ಮಾಡ್ತಕ್ಕಂಥ ಅವರ ನೆಚ್ಚಿನ ಸಚಿವ. ಸೊ ಅವರೇ ಎಲ್ಲ ಒಂದು ಕಡೆ ಈ ನಾಮಪತ್ರವನ್ನು 23 ಜನ ಕಂಟೆಸ್ಟ್ ಮಾಡಿದ್ರು. ಅವ್ರನ್ನ ವಿತ್ಡ್ರಾ ಮಾಡ್ತಕ್ಕ ಜವಾಬ್ದಾರಿನ ತೋರಿಸದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ಹತ್ತಾರು ಅನುಮಾನಗಳಿಗೆ ಚರ್ಚೆಗಂತೂ ಕಾರಣ ಆಗ್ತಾ ಇದೆ. ಅಜಿತ್, ಪ್ರಶಾಂತ್, ಬಣ ಬಡಿದಾಟ ಬಹಿರಂಗ ಆದಂಗೆ ಅಲ್ವಾ ಇದು? ಬಣ ಬಡಿದಾಟ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಬಹಿರಂಗಗೊಂಡಿದೆ. ಇದೊಂದು ಹೊಸ ಸ್ವರೂಪದಲ್ಲಿ ಬಣ ಬಡಿದಾಟ ಬಹಿರಂಗಗೊಳ್ತಾ ಇದೆ. ಅಂದರೆ ಇದು ಕೇವಲ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆಯಾಗಿ ಉಳಿತಾ ಇಲ್ಲ. ಯಾಕಂದರೆ ಮುಸ್ಲಿಂ ಸಮುದಾಯದ ವೋಟು ಮತ್ತು ಮುಸ್ಲಿಂ ಸಮುದಾಯದ ಜೊತೆಗಿನ ಕಾಂಗ್ರೆಸ್ನ ಬಾಂಧವ್ಯ ಏನಿದೆ ಅದು ಕಾಂಗ್ರೆಸ್ನ ಒಂದು ರೀತಿ ಎಡಿಫೈಸ್ ಇದ್ದಂಗೆ. ಅದು ನೀವು ಕಾಂಗ್ರೆಸ್ಸನ್ನು ಎಷ್ಟೇ ಯಾರೇ BJPಯವರು ಟೀಕಿಸಿದ್ರು ಕೂಡ ಕಾಂಗ್ರೆಸ್ಗೆ ಬೇಸ್ ಮತಗಳು ಶುರು ಆಗೋದೇ ಮುಸ್ಲಿಂ ಮತ್ತು ಕುರುಬ ಸಮುದಾಯಗಳಿಂದ ಕರ್ನಾಟಕದಲ್ಲಿ. ಕರೆಕ್ಟ್. ಹೀಗಿರುವಾಗ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳೋದು, BJP ಲಿಂಗಾಯತರನ್ನ ಅಸಮಾಧಾನಕ್ಕೆ ದೂಡಿ ಯಾರಿಗಾದರೂ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಉಂಟಾ ಇಡೀ ರಾಜ್ಯದಲ್ಲಿ? ಇಲ್ಲಪ್ಪ, ನಾವು ಲಿಂಗಾಯತರಿಗೆ ಅಸಮಾಧಾನಕ್ಕೆ ದುಡ್ತೀವಿ, ಲಿಂಗಾಯತರು ಶತ ಪ್ರಯತ್ನ ಮಾಡಿ ಟಿಕೆಟ್ ಕೇಳ್ತಿದ್ದಾರೆ, ಬಟ್ ನಾವು OBC ಕೊಡ್ತೀವಿ ಅಂತ BJP ಯಾವತ್ತಾದರೂ ಹೋಗಿದ್ರೆ ಕರ್ನಾಟಕದಲ್ಲಿ ಏನಾಗ್ಬೋದು? ಪ್ರಾಯಶಃ ಬುನಾದಿ ಕುಸಿದು ಹೋಗ್ಬಿಡುತ್ತೆ. ಎಸ್, ಅದೇ ಕಾರಣದಿಂದ ತಾನೇ ಯಾವತ್ತೂ BJP ಲಿಂಗಾಯತರನ್ನ ಮನವೊಲಿಸೋ ಪ್ರಯತ್ನ ಮಾಡೋದು. ಹೌದು ಹೌದು. ಅದೇ ರೀತಿ ಕಾಂಗ್ರೆಸ್ಗೆ ಇವತ್ತು ಕರ್ನಾಟಕದಲ್ಲಿ ಬೇಸ್ ವೋಟ್ಗಳು 3 ಸಮುದಾಯದಿಂದ ಬರ್ತವೆ. ಒಂದು ಮುಸ್ಲಿಮು, ಒಂದು ಕುರುಬ, ಇನ್ನೊಂದು ದಲಿತ ರೈಟ್. ದಟ್ ಈಸ್ ಬೈ ಡಿಫಾಲ್ಟ್. ಕರೆಕ್ಟ್. ಅಂದರೆ ಅದು ಈಗ ನಾಯಕತ್ವದ ಕಾರಣದಿಂದ ಬರುತ್ತೆ ಅಂತ ಹೇಳ್ತಿಲ್ಲ, ಅದು ಬೈ ಡಿಫಾಲ್ಟ್ ಬರುತ್ತೆ ದಲಿತ ರೈಟ್ ವೋಟ್ಸ್. ಕುರುಬ ಇವತ್ತು ಸಿದ್ದರಾಮಯ್ಯನವರ ಕಾರಣದಿಂದ ಬರುತ್ತೆ, ನಾಳೆ ಏನಾಗುತ್ತೆ ವಿ ಡೋಂಟ್ ನೋ. ಕರೆಕ್ಟ್. ಬಟ್ ಮುಸ್ಲಿಂ ಸಮುದಾಯ ಕೂಡ ಬೈ ಡಿಫಾಲ್ಟ್ ಕಾಂಗ್ರೆಸ್ಗೆ ವೋಟ್ ಹಾಕುವ ಅನಿವಾರ್ಯತೆ ಮುಸ್ಲಿಂ ಸಮುದಾಯಕ್ಕೂ ಇದೆ. ಕಾಂಗ್ರೆಸ್ಗೂ ಕೂಡ ಮುಸ್ಲಿಂ ಸಮುದಾಯ ಒಂದು ಇಡಗಂಟಿದ್ದಂಗೆ ಅದು ಪ್ರತಿ ಕ್ಷೇತ್ರದಲ್ಲಿ. 15,000 ವೋಟ್ ಇದ್ರೆ 12,000 ವೋಟ್ ಹಾಕುವ ಸಮುದಾಯ ಅದು. ಯಾವುದೇ ಚುನಾವಣೆಯಲ್ಲಿ ವೋಟ್ ಹಾಕುವ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಮುಸ್ಲಿಂ ಸಮುದಾಯ. ಹೀಗಿರುವಾಗ ಮುಸ್ಲಿಂ ಸಮುದಾಯ ಪರ್ಸೆ ಬರೀ ಕಾರ್ಯಕರ್ತರಲ್ಲ, ಅಲ್ಲಿನ ಜನಸಾಮಾನ್ಯ ಮುಸ್ಲಿಮರು ಕೂಡ ಇಲ್ಲ ಕಾಂಗ್ರೆಸ್ ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕಿತ್ತು ಅಂತ ಹೇಳಲಿಕ್ಕೆ ಶುರು ಮಾಡಿರೋದು ಕಾಂಗ್ರೆಸ್ಗೆ ಒಳ್ಳೆಯ ಲಕ್ಷಣ ಅಂತೂ ಅಲ್ಲ ನನಗನ್ಸುತ್ತೆ. ಅಜಿತ್, ಈಗ ಜಮೀರ್ ಅಹ್ಮದ್ ಅವರನ್ನು ಮನವೊಲಿಸುವಲ್ಲಿ ವಿಫಲರಾದ್ರು ಅಥವಾ ಜಮೀರ್ ಅಹ್ಮದ್ ಬೇಕಂತಲೇ ಮನವೊಲಿಸ್ಲಿಲ್ಲ, ಅದೇ ಪ್ರಶ್ನೆ ಬರ್ತಾ ಇರೋದು. ಇದು ಗೊತ್ತಾಗಬೇಕು. ಹೌದು. ಈಗ ಸೈಯದ್ ಅಜ್ಜಂಪೀರ್ ಶಾ ಖಾದ್ರಿ ನನಗೆ ನೆನಪಿದೆ, ಅವರು ಕೊನೆಯ ಗಳಿಗೆಯವರೆಗೆ ಹೋರಾಟ ಮಾಡಿದರು. ಬಟ್ ಅಲ್ಲಿ ಯಾರೋ ನನಗೆ ಹೇಳ್ತಾ ಇದ್ರು ಶಿಗ್ಗಾಂವದಲ್ಲಿ, ಜಮೀರ್ ಅಹ್ಮದ್ ಅವ್ರಿಗೆ ಹೇಳಿಟ್ಟಿದ್ರು, ನೀನು ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳೋವರೆಗೆ ಹಿಂದೆ ತಕ್ಕೋಬೇಡ ಅಂತ. ಅವರನ್ನು ಹೆಸ್ಕಾಂ ಚೇರ್ಮನ್ ಮಾಡಿದ್ರು. ಯಾರನ್ನ? ಸೈಯದ್ ಖಾದ್ರಿನ. ಇಲ್ಲಿ ಪೈಲ್ವಾನ್ರು ಹೇಳ್ತಾ ಇದ್ರಲ್ಲ, ನನಗೇನಾದರೂ ಮಾಡ್ತೀನಿ ಅನ್ನೋ ಭರವಸೆ, ಖಚಿತ ಭರವಸೆ ಕೊಟ್ಟರೆ ನಾನೇನಾದರೂ ಯೋಚನೆ ಮಾಡ್ತೀನಿ ಅಂತ. ಹೌದು. ಅಲ್ಲ, ಇವತ್ತು ಆಕ್ಚುಲಿ ಜಮೀರ್ ಅಹ್ಮದ್ ಖಾನ್ ಬರ್ತಾರೆ ಅಂತ ಹೆಲಿಕಾಪ್ಟರ್ ಬರ್ತಾರೆ ಅಂತ ಸಮುದಾಯ ಭವನ ಇಟ್ಕೊಂಡು ಕಾಯ್ತಿದ್ರಂತ. ಅಲ್ಲ ಅಜಿತ್, ಅದನ್ನ ಈಗ ಜಮೀರ್ ಅಹ್ಮದ್ ಖಾನ್ ಬರ್ತಾರೋ ಅಥವಾ ಮಲ್ಲಿಕಾರ್ಜುನ್ ಶಿರಡಿಗೆ ಹೊರಟಿದ್ರು ಅನ್ನುವ ಕಾರಣಕ್ಕೋಸ್ಕರವೋ
ಈಗ ಫಾರ್ ಎಕ್ಸಾಂಪಲ್ ಸರ್ಕಾರಕ್ಕೆ ಅವರನ್ನು ಸ್ಥಾನಮಾನ ಕೊಟ್ಟು ಮನವೊಲಿಸೋದಾಗಿದ್ದರೆ ಅರ್ಧ ಗಂಟೆ ಪ್ರಶ್ನೆ ಇದು. ಹೌದು ಹೌದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹ್ಮದ್ ಖಾನ್ ಎಲ್ಲರೂ ಹೋಗಿ ಮಾತಾಡಿ ಮುಗಿಸ್ಬಿಡ್ಬೋದಿತ್ತು. ಹೋಗುವ ಅವಶ್ಯಕತೆ ಇಲ್ಲ, ಫೋನಲ್ಲಿ ಮಾತಾಡಿದ್ರು ಮುಗಿದು. ಕರೆಕ್ಟ್. ಜಮೀರ್ ಅಹ್ಮದ್ ಖಾನ್ ಅಲ್ಲಿ ಹೋಗಲೇ ಇಲ್ಲ. ಮೇ ಬಿ ಜಮೀರ್ ಅಹ್ಮದ್ ನೋಡ್ರಿ, ಜಮೀರ್ ಅಹ್ಮದ್ ಖಾನ್ರು ಕೂಡ ಒಟ್ಟಾರೆ ಬೆಳವಣಿಗೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಕಾಂಗ್ರೆಸ್ನಲ್ಲಿ ಹೊರಗಡೆಯಿಂದ ಬಂದು ಕೂಡ ಜಮೀರ್ ಅಹ್ಮದ್ ಖಾನ್ ಹ್ಯಾಸ್ ಬಿಕಮ್ ಅ ಫೇಸ್ ಆಫ್ ಮುಸ್ಲಿಂ, ಅಂದ್ರೆ ಮುಸ್ಲಿಂ ಫೇಸ್ ಇನ್ ಕಾಂಗ್ರೆಸ್. ಒಂದು ವೇಳೆ ಈಗ ಟಿಕೆಟ್ ಕೊಡದೆ ಈಗ ಶಿಗ್ಗಾಂವ್ದಲ್ಲಿ ಪರಿಸ್ಥಿತಿ ಬೇರೆ ಇತ್ತು. ಶಿಗ್ಗಾಂವ್ದಲ್ಲಿ ಜಮೀರ್ ಅಹ್ಮದ್ ಖಾನ್ ಹೇಳಿದ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೂ ಇನ್ನೊಬ್ಬ ಮುಸ್ಲಿಂ ಅಲ್ಲಿ ಕಣದಲ್ಲಿದ್ರು. ಕರೆಕ್ಟ್. ಹೀಗಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಮುಸ್ಲಿಮರನ್ನ ಸೈಯದ್ ಖಾದ್ರಿಯನ್ನ ನಿಲ್ಲಿಸಿದ್ರೆ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ಸೋತು ಬೊಮ್ಮಾಯಿ ಅವ್ರಿಗೆ ಲಾಭ ಆಗ್ತಿತ್ತು. ಇಲ್ಲಿ ಹಾಗಲ್ಲ ಅದು. ಇಲ್ಲಿ ಮುಸ್ಲಿಂ ಸಮುದಾಯ ಈ ಮಟ್ಟದ ಕ್ಯಾಂಡಿಡೇಟ್ಗಳನ್ನು ಹಾಕಿದಾಗ ಸಹಜವಾಗಿ ಅದರ ಲಾಭ ಕಾಂಗ್ರೆಸ್ಗೇನಾಗ್ತಾ ಇಲ್ಲ, ಅದರ ಲಾಭ ಬಿಜೆಪಿಗೆ ಆಗುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇವೆ. ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಅಜಿತ್, ಕಳೆದ ಬಾರಿಯ 20,000 ಮಾರ್ಜಿನ್ ಈ ಬಾರಿ 5,000ಕ್ಕೆ ಬಂತು ಅನ್ಕೋಣ. ಕಳೆದ ಬಾರಿಯ 26,000 ಮಾರ್ಜಿನ್ ಹೊರತಾಗಿಯೂ ಈ ಬಾರಿಯಲ್ಲಿ ಕಾಂಗ್ರೆಸ್ ಸೋತು ಅಂತ ಅನ್ಕೋಣ. ಆಗ ಕಾಂಗ್ರೆಸ್ನಲ್ಲಿ ಯಾರ ಮಾತಿಗೆ ಬೆಂಬಲ ಜಾಸ್ತಿ ಬರುತ್ತೆ? ಸಿದ್ದರಾಮಯ್ಯನವ್ರ ಮಾತಿಗೆ. ಅಗೇನ್ ಜಮೀರ್ ಅಹ್ಮದ್ ಖಾನ್ ಮಾತಿಗೆ ಜಾಸ್ತಿ ಬೆಂಬಲ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ ಹೇಳಿದಾಗ ನೀವು ಟಿಕೆಟ್ ಕೊಡದೇ ಇದ್ದರೆ ಮುಸ್ಲಿಂ ಸಮುದಾಯ ಮುನಿಸ್ಕೊಳ್ಳುತ್ತೆ ಅಂತಕ್ಕ. ಆ ಪ್ಲ್ಯಾನ್ ಏನಾದರೂ ಜಮೀರ್ ಮಾಡ್ತಾ ಇದ್ದಾರಾ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ಪಾಲಿಟಿಕ್ಸ್? ನನಗೆ ಈ ರೀತಿಯ ಇಡೀ ಕರ್ನಾಟಕದ ಮುಸ್ಲಿಂ ನಾಯಕ ಅಂತಕ್ಕಂಥ ಒಂದೇನು ಬಿಂಬಿತ ಅವ್ರ ಹೆಸರಿಗೆ ಆಗ್ತಾ ಇದೆ, ಅದನ್ನು ಇನ್ನೊಂದಿಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾರಾ? ಅಥವಾ ಡಿ.ಕೆ. ಶಿವಕುಮಾರ್ ಹೋಲ್ಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಏನಿದ್ದಾರೆ ಶಾಮನೂರ್ ಮಲ್ಲಿಕಾರ್ಜುನ್ ಫ್ಯಾಮಿಲಿ, ಅವರು ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಿ ಟಿಕೆಟ್ ಕೊಟ್ಟರು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನರೇಟಿವ್ ಬಿಲ್ಡ್ ಮಾಡುವ ಪ್ರಯತ್ನ ನಡೀತಾ ಇದೆಯಾ? ವಿ ಡೋಂಟ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕರೆಕ್ಟ್. ಇನ್ನೊಂದು ಕ್ವಿಕ್ ಕ್ವಶನ್ನು, ಎಸ್ ಮಲ್ಲಿಕಾರ್ಜುನ್ ಅವರು ತುಂಬ ನೆಗ್ಲೆಕ್ಟ್ ಮಾಡಲಿಲ್ವಾ? ಅವರಾಗಿಯೇ ಹೋಗ್ಬಿಡ್ಬೋದಾಗಿತ್ತು. ಸಾದಿಕ್ ಪೈಲ್ವಾನ್ ಹತ್ರ ಮಗನ ಎಲೆಕ್ಷನ್ಗೆ ನಿಲ್ಸಿದಾರ್ರಿ, ಯಾಕಿಂತ ರಿಸ್ಕ್ ತಗೊಂಡ್ರು ಅವರು? ದಾವಣಗೆರೆ ಹೇಳಿದ್ರಲ್ಲ, ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದರು, ಇವರಂದ್ರು ನೀವು ಮಾಡಿಲ್ಲ ಅಂತ ಹೇಳಿದರು. ನನಗನ್ಸುತ್ತೆ ಅದು ಮಾತುಕತೆಯ ಹಂತ ದಾಟ್ ಹೋಗಿದೆ. ಓಕೆ ಮಾತುಕತೆಯ ಹಂತ ಅಲ್ಲಿ ದಾಟ್ ಹೋಗಿದೆ. ಮತ್ತು ಸ್ಟ್ರಿಂಗ್ ಸೂತ್ರ ಎಲ್ಲೋ ಬೆಂಗಳೂರಿನಲ್ಲಿದೆ, ಸೂತ್ರ ದಾವಣಗೆರೆಯಲ್ಲಿಲ್ಲ. ಸೂತ್ರ ದಾವಣಗೆರೆಯಲ್ಲಿದ್ದಿದ್ರೆ ಸಾದಿಕ್ ಪೈಲ್ವಾನ್ರನ್ನ ಮಲ್ಲಿಕಾರ್ಜುನ್ ಏನೋ ಶತಪ್ರಯತ್ನ ಮಾಡಿ ಹಿಂತೆಗೆಸ್ಕೊಳ್ತಾ ಇದ್ರು. ಸೂತ್ರ ಬೆಂಗಳೂರಿನಲ್ಲಿರೋದ್ರಿಂದ, ಸ್ಟೇಕ್ಸ್ ದೊಡ್ಡದಿರೋದ್ರಿಂದ, ಬಣ ಜಗಳದ ವ್ಯಾಪ್ತಿ ವಿಸ್ತಾರ ದೊಡ್ಡದಿರೋದ್ರಿಂದ ಹಿಂತೆಗೆಸೋದು ಸುಲಭ ಆಗಿರಲಿಕ್ಕಿಲ್ಲ. ಹಾಗಾಗಿ ಈಗ ಸಾದಿಕ್ ಪೈಲ್ವಾನ್ ನಿಂತ್ರ ಅವ್ರು ಎಷ್ಟು ಓಟ್ ತೆಗೆದುಕೊಳ್ತಾರೆ ಅನ್ನೋದು ವೆರಿ ಕ್ರೂಷಿಯಲ್ ಆಗುತ್ತೆ. ಹೌದು. ಅವರು ಒಂದೊಂದು ಓಟು ಕೂಡ ಕಾಂಗ್ರೆಸ್ನ ಓಟ್ಗಳೇ. ಕರೆಕ್ಟ್. ಹೀಗಾಗಿ ನನಗನ್ಸುತ್ತೆ ಇಡೀ ಇವತ್ತು ತೆಗೆದುಕೊಳ್ಳೋದೇ ಇರೋದು ಇಡೀ ದಾವಣಗೆರೆ ಚುನಾವಣೆಗೆ ಒಂದು ಹೊಸ ಫಿಲಿಪ್ ಅನ್ನು ನೀಡಿದೆ ಅಂತ ನನಗನ್ಸುತ್ತೆ. ಅಬ್ಸಲ್ಯೂಟ್ಲಿ. ಅಥವಾ ಎಸ್ ಮಲ್ಲಿಕಾರ್ಜುನ್ ಅವರು ಕಾನ್ಫಿಡೆಂಟು ಆಗಿರಬಹುದು, ಅದು ಇದ್ದೇ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಅನೇಕ ಬಾರಿ ಈ ರೀತಿಯ ಧಣ್ಯರು ಸಾಹುಕಾರರು ಅವ್ರು ಭಾಳ ಪಾಲಿಟಿಕ್ಸ್ನಲ್ಲಿ ಅವ್ರು ಹಾಗೆ ಇರ್ತಾರೆ. ಅವಾಗ ಏನಾಗತ್ತೆ ನೋಡೋಣ, ಏನಾಗತ್ತೆ ಆಗಲಿ ಬಿಡು ಅಂತ ಅವರು, ಅಂದರೆ ಈ ಒಂದು ರೀತಿಯ ಡಿಪ್ಲೊಮಸಿ ರಾಜಕಾರಣ ಅವ್ರಿಗೆ ಗೊತ್ತಿರಲ್ಲ. ಕರೆಕ್ಟ್. ಅದು ಕಾರಣ ಇರ್ಬೋದು, ವಿ ಡೋಂಟ್ ನೋ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.